ಯುಪಿಐ ಪೇಮೆಂಟ್ ನಿಯಮದಲ್ಲಿ ಬದಲಾವಣೆ ಆಗಸ್ಟ್ 1ರಿಂದಲೇ ಅನ್ವಯ. ಹೌದು, ಇದೇ ಆಗಸ್ಟ್ 1ರಿಂದ ಯುಪಿಐ ನಿಯಮಗಳಲ್ಲಿ ಬದಲಾವಣೆ ಮಾಡಲಾಗಿದೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನು ಜಾರಿಗೆ ತರುತ್ತಿದೆ. ಗೂಗಲ್ ಪೇ, ಫೋನ್ ಪೇ ಮತ್ತು ಪೇಟಿಎಂನಂತಹ ಡಿಜಿಟಲ್ ಪಾವತಿ ಆ್ಯಪ್ಗಳಿಗೆ ಅನ್ವಯವಾಗಲಿವೆ. ಹೊಸ ನಿಯಮಗಳ ಪ್ರಕಾರ ಬಳಕೆದಾರರು ಪ್ರತಿ ಯುಪಿಐ ಅಪ್ಲಿಕೇಶನ್ನಲ್ಲಿ ದಿನಕ್ಕೆ ಗರಿಷ್ಠ 50 ಬಾರಿ ಮಾತ್ರ ಅಕೌಂಟ್ ಬ್ಯಾಲೆನ್ಸ್ ಪರಿಶೀಲಿಸಲು ಸಾಧ್ಯವಾಗಲಿದೆ. ಇದಲ್ಲದೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನು ದಿನಕ್ಕೆ 25 ಬಾರಿ ಮಾತ್ರ ಪಡೆಯಲು ಅವಕಾಶವಿದೆ. ಆಟೋ ಡೆಬಿಟ್ಗೂ ಬಂತು ಕಡಿವಾಣ. ಹಣ ಕಟ್ ಆಗೋದಕ್ಕೂ ಸಮಯ ನಿಗದಿ. ದಿನನಿತ್ಯದ ಯುಪಿಐ ವಹಿವಾಟುಗಳ ಮೇಲೆ ಯಾವುದೇ ಬದಲಾವಣೆಯಾಗದಿದ್ದರೂ ಸರ್ವರ್ಗಳ ಮೇಲೆ ಬೀಳುವ ಒತ್ತಡವನ್ನು ಕಡಿಮೆ ಮಾಡಲು ಕೆಲ ಬದಲಾವಣೆಗಳನ್ನು ಜಾರಿಗೆ ತರಲಾಗ್ತಿದೆ. ಆಗಾಗ ಬ್ಯಾಲೆನ್ಸ್ ಪರಿಶೀಲಿಸೋದು ಮತ್ತು ವಹಿವಾಟು ಸ್ಥಿತಿಯನ್ನು ಪದೇ ಪದೇ ರಿಫ್ರೆಶ್ ಮಾಡೋದು ಯುಪಿಐ ಸರ್ವರ್ಗಳಿಗೆ ಅನಗತ್ಯ ಹೊರೆಯನ್ನುಂಟು ಮಾಡುತ್ತಿದ್ದ ಕಾರಣ ಈ ಮಿತಿಗಳನ್ನು ಹೇರಲಾಗಿದೆ. ಆಟೋ ಡೆಬಿಟ್ ಪಾವತಿಗಳಿಗಾಗಿ ಬದಲಾವಣೆ ಮಾಡಲಾಗಿದೆ. ಉದಾಹರಣೆಗೆ ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಬಿಲ್ ಪಾವತಿ, ಮ್ಯೂಚುವಲ್ ಫಂಡ್, ಎಸ್ಐಪಿ ಆಟೋ ಡೆಬಿಟ್ಗೆ 3 ನಿರ್ದಿಷ್ಟ ಸಮಯದ ಸ್ಲಾಟ್ಗಳನ್ನು ನಿಗದಿಪಡಿಸಲಾಗಿದೆ. ಪೀಕ್ ಅವರ್ಗಳಲ್ಲಿ ಸರ್ವರ್ಗಳ ಮೇಲಿನ ಒತ್ತಡ ಕಡಿಮೆ ಮಾಡಲು ಈ ಪಾವತಿಗಳನ್ನು ಬೆಳಿಗ್ಗೆ 10 ಗಂಟೆಗೂ ಮುನ್ನ, ಮಧ್ಯಾಹ್ನ 1ರಿಂದ ಸಂಜೆ 5 ಗಂಟೆಯ ನಡುವೆ ಮತ್ತು ರಾತ್ರಿ 9:30ರ ನಂತರ ಮಾತ್ರ ಪ್ರಕ್ರಿಯೆಗೊಳಿಸಲಾಗುತ್ತದೆ. ಸರ್ವರ್ ಕ್ರ್ಯಾಶ್ ತಪ್ಪಿಸಲು ಈ ಕ್ರಮ. ಬಳಕೆದಾರರಿಗೆ ಯಾವುದೇ ತೊಂದರೆ ಇಲ್ಲ. ಯುಪಿಐ ಸರ್ವರ್ಗಳು ಹಲವು ಬಾರಿ ಕ್ರ್ಯಾಶ್ ಆಗಿದ್ವು. ಇದು ಲಕ್ಷಾಂತರ ಬಳಕೆದಾರರಿಗೆ ತೊಂದರೆ ಉಂಟು ಮಾಡಿತ್ತು. ದೇಶದಲ್ಲಿ ಮಾಸಿಕವಾಗಿ ಸುಮಾರು 1600 ಕೋಟಿ ಯುಪಿಐ ವಹಿವಾಟುಗಳು ನಡೆಯುತ್ತಿದ್ದು, ಇದು ಸರ್ವರ್ಗಳ ಮೇಲೆ ಭಾರಿ ಒತ್ತಡವನ್ನು ಉಂಟು ಮಾಡಿದೆ. ಯುಪಿಐ ಸರ್ವರ್ಗಳಲ್ಲಿ ಟ್ರಾಫಿಕ್ ಅನ್ನು ಸರಾಗಗೊಳಿಸಲು, ನಿಧಾನಗತಿ ಅಥವಾ ಸರ್ವರ್ ಕ್ರ್ಯಾಶ್ ಅಪಾಯವನ್ನು ಕಡಿಮೆ ಮಾಡಲು ಮತ್ತು ಬಳಕೆದಾರರ ಅನುಭವವನ್ನು ಸುಧಾರಿಸಲು ಎನ್ಪಿಸಿಐ ಈ ಕ್ರಮಗಳನ್ನು ಒಳಗೊಂಡಿದೆ. ಗ್ರಾಹಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಆಗಸ್ಟ್ 1ರಿಂದಲೇ ಈ ರೂಲ್ಸ್ ಜಾರಿಯಾಗಲಿವೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.